ಸೊ ಸ್ಕ್ರೀನ್ ಕಾಣಿಸ್ತಿದೆ ನಂದು. ಓಕೆ. ಸೊ ಎಸ್ ಸಿ ಪಿಲಿ ನಾವು ಓಪನ್ ಮಾಡಿದ್ರೆ ಈ ಥರ ಸ್ಕ್ರೀನ್ ಓಪನ್ ಆಗುತ್ತೆ, ಲಾಗಿನ್ ಸ್ಕ್ರೀನ್. ಓಕೆ. ಸೊ ಅದು ಅಲ್ಲ ಕೊಟ್ಮೇಲೆ ಸೊ ಈ ಥರ ಓಪನ್ ಆಗುತ್ತೆ. ಸೊ ಈ ಥರ ಸ್ಕ್ರೀನ್ ಓಪನ್ ಆದಮೇಲೆ ನಾವು ಇಲ್ಲಿ ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಬೇಕು. ಸೊ ಯೂಸರ್ ಐ ಡಿ ಪಾಸ್ವರ್ಡ್ ಸೇಮ್. ಸೊ ನೀವು ಲಾಗಿನ್ ಹಾಕಿ ಯಾವ ಯೂಸರ್ ಐ ಡಿ ಪಾಸ್ವರ್ಡ್ ಯೂಸ್ ಮಾಡ್ತಿರಲ್ಲ ಎಸ್ ಎ ಪಿ ಸಿಸ್ಟಮ್ಗೆ, ಸೇಮ್ ಯೂಸರ್ ಐ ಡಿ ಪಾಸ್ವರ್ಡ್. ಓಕೆ. ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡ್ ಯಾವುದು ಅದನ್ನ ಹಾಕಿ. ಸೊ ಇದು ಫಿಯರ್ ಅಪ್ಲಿಕೇಶನ್ದು. ಓಕೆ. ಸೊ ಇದು ಫಿಯರ್ ಅಪ್ಲಿಕೇಶನ್ದು ಕಂಪ್ಲೀಟ್ ಅಪ್ಲಿಕೇಶನ್ ಇಂಟರ್ಫೇಸ್ ಈ ಥರ ಓಪನ್ ಆಗುತ್ತೆ. ಸೊ ಇದರಲ್ಲಿ ಆಲ್ಮೋಸ್ಟ್ ಅಕೌಂಟ್ಸ್ ಪೇಯಬಲ್ಲು, ಅಕೌಂಟ್ಸ್ ರಿಸೀವಬಲ್ಲು, ಸೊ ಈ ಥರ ನೀವು ತುಂಬಾ ಕಾನ್ಫಿಗರೇಷನ್ಸ್ನ ಮಾಡ್ಬೋದು. ಓಕೆ. ಕಾನ್ಫಿಗರೇಷನ್ಸ್ ಅಂದರೆ ನೀವು ಡೈರೆಕ್ಟ್ ಕಾನ್ಫಿಗರೇಷನ್ಸ್ ಮಾಡೋದಕ್ಕಾಗಲ್ಲ. ಸೊ ಲೈಕ್ ಕ್ರಿಯೇಷನ್ ಆಫ್ ಬಿ ಪಿ, ಸೊ ಇದು ನೋಡ್ಬೋದು, ಪೇಮೆಂಟ್ ಐಟಮ್ಸ್, ಈ ಥರ ಇವನ್ ಮೇಂಟೈನ್ ಮಾಡ್ಬೋದು ಅಷ್ಟೇ. ಓಕೆ. ಬಟ್ ನಾವು ಈ ಮ್ಯಾಂಡೇಟರಿ ಕಾನ್ಫಿಗರೇಷನ್ಸ್ ಬಂದ್ಬಿಟ್ಟು, ಸೊ ನಾವಿವಾಗ ಸೊ ಬ್ಯಾಂಕ್ ಕಾನ್ಫಿಗರೇಷನ್ ಏನು ಮಾಡ್ತಿದ್ದೀವಲ್ಲ, ಸೊ ಇದರಲ್ಲಿ ನಾವು ಆ ಬ್ಯಾಂಕ್ ಅಕೌಂಟ್ಸ್ ಕ್ರಿಯೇಷನ್ಸು, ಸೊ ಇದನ್ನು ನಾವು ಫಿಯರಿ ಅಪ್ಲಿಕೇಶನ್ಸಲ್ಲೇ ಮಾಡಬೇಕು. ಕ್ರಿಯೇಟ್ ಬ್ಯಾಂಕ್ ಅಕೌಂಟ್ ಏನಿದೆ ಅದು. ಓಕೆ. ಸೊ ಇದರಲ್ಲಿ ನಾವು ಸೊ ಇಲ್ಲಿ ಮ್ಯಾನೇಜ್ ಬ್ಯಾಂಕ್ ಅಕೌಂಟ್ ಅಂತ ಬರುತ್ತೆ ಒಂದು ಅಪ್ಲಿಕೇಶನ್. ಓಕೆ. ಸೊ ಮ್ಯಾನೇಜ್ ಬ್ಯಾಂಕ್ ಅಕೌಂಟ್. ಓಕೆ. ಸೊ ಮ್ಯಾನೇಜ್ ಬ್ಯಾಂಕ್ ಅಕೌಂಟ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಮಲ್ಟಿಪಲ್ ಅಪ್ಲಿಕೇಶನ್ಸ್ ಇರುತ್ತೆ. ಸೊ ನಮಗೆ ಅದರಲ್ಲಿ ಯಾವ್ದು ಬೇಕೋ ಸೊ ಅದನ್ನು ಮೇಂಟೈನ್ ಮಾಡಬೇಕು. ಓಕೆ. ಸೊ ಇದು ಬ್ಯಾಂಕ್ ಐರಾರ್ಕಿ ಕೇಳ್ತಾ ಇದೆ, ನಮಗೆ ಐರಾರ್ಕಿ ಬೇಕಾಗಿಲ್ಲ. ಲೆಟ್ ಮೀ ಗೋ ಬ್ಯಾಕ್. I will maintain bank relationship. ಬ್ಯಾಂಕ್ ರಿಲೇಷನ್ಶಿಪ್ಪಲ್ಲೇ ನಿಮಗೆ ಕಂಪ್ಲೀಟ್ ಮ್ಯಾನೇಜ್ ಅಕೌಂಟ್ ಎಲ್ಲ ಬರೋದು. ಸೊ ಮೇನ್ ಬ್ಯಾಂಕ್ ರಿಲೇಷನ್ಶಿಪ್ ಅಕೌಂಟ್ಸ್ ಓಪನ್ ಮಾಡ್ಕೋಣ. ಓಕೆ. ಸೊ ಇದರಲ್ಲಿ ಕಂಪ್ಲೀಟ್ಲಿ ಓಪನ್ ಆಯಿತು. ಸೊ ಇಲ್ಲಿ ಮ್ಯಾನೇಜ್ ಬ್ಯಾಂಕ್ ಮಾಸ್ಟರ್ ಡೇಟಾ ಮಾಡೋಣ. ಸೊ ಇದರಲ್ಲಿ ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೇವಲ್ವಾ, ಸೊ ಬ್ಯಾಂಕಿನ, ಸೊ ಆ ಬ್ಯಾಂಕಿನ ಹಾಕೋಣ. ಸೊ ನಾವು ನಿನ್ನೆ ಕ್ರಿಯೇಟ್ ಮಾಡಿದ್ವಲ್ವ ಇದು, ಸೊ ಬ್ಯಾಂಕ್ ಈಸ್ ಅದನ್ನು ಹಾಕೋಣ. ಸೊ ಏನು ಬ್ಯಾಂಕಿಗೆ ಬಂದ್ಬಿಟ್ಟು SBI 01 ಏನೇನು ಹಾಕಿರೋ ಡೀಟೇಲ್ಸು 501. ಸೊ ಇದೆ ಅಲ್ವಾ ನಾವು ಬ್ಯಾಂಕಿಗೆ ಕ್ರಿಯೇಟ್ ಮಾಡಿದ್ದು. ಸೊ ಈ ಬ್ಯಾಂಕಿನ ಲಾಸ್ಟ್ ಕ್ಲಾಸಲ್ಲಿ ಕ್ರಿಯೇಟ್ ಮಾಡಿದ್ವಿ ನಾವು, ರೈಟ್. ಸೊ ಕಾಪಿ ದಿಸ್ ಬ್ಯಾಂಕಿ.
ಇದಕ್ಕೆ ಆಪ್ಷನ್ ತೋರಿಸ್ತಾ ಇಲ್ಲ. ಓಕೆ, ಮ್ಯಾನೇಜ್ ಬ್ಯಾಂಕ್ ಅಕೌಂಟ್ಸ್ ಇದೆಯಲ್ಲ, ಸೊ ಇದನ್ನು ತಗೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಆಪ್ಷನ್ ತೋರಿಸುತ್ತೆ ಕ್ರಿಯೇಟ್ಗೆ. ಓಕೆ, ಸೊ ಇಲ್ಲಿದೆ ನೋಡಿ. ಸೊ ಇಲ್ಲಿ ಕ್ರಿಯೇಟ್ ಆಪ್ಷನ್ ಇದೆ. ಸೊ ನಾವಿವಾಗ ಕ್ರಿಯೇಟ್ ಆಪ್ಷನಲ್ಲಿ ನಾವು ಒಂದು ಬ್ಯಾಂಕ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ಮ್ಯಾನೇಜ್ ಬ್ಯಾಂಕ್ ಅಕೌಂಟ್. ಸೊ ಕರೆಕ್ಟಾಗಿ ಎಕ್ಸಾಕ್ಟ್ ಮ್ಯಾನ್ ಬ್ಯಾಂಕ್ ಅಕೌಂಟ್ಸ್ ಅಂತಲೇ ಬರುತ್ತೆ. ಸೊ ಇದನ್ನ ಓಪನ್ ಮಾಡ್ಕೊಳ್ಳಿ. ಸೊ ಐರಾರ್ಕಿ ಹೋಗ್ಬೇಡಿ. ಸೊ ಕ್ರಿಯೇಟ್. ಸೊ ಇಲ್ಲಿ ನಮ್ಮ ಕಂಪನಿ ಕೋಡ್ ಹಾಕಬೇಕು. ಓಕೆ, ಸೊ TATM. ಸೊ ಓಕೆ, TATM ಕಂಪನಿ ಕೋಡ್ ಆ್ಯಂಡ್ ಅಕೌಂಟ್ ಟೈಪ್. ಸೊ ಅಕೌಂಟ್ ಟೈಪ್ಸ್ ಅಂದರೆ ಇವಾಗ ಬ್ಯಾಂಕ್ ಅಕೌಂಟ್ ಟೈಪಲ್ಲಿ ಸೇವಿಂಗ್ಸ್ ಅಕೌಂಟ್ ಇರುತ್ತೆ, ಕರೆಂಟ್ ಅಕೌಂಟ್ಸ್ ಇರುತ್ತೆ. ಸೊ ಈ ಥರ ಮಲ್ಟಿಪಲ್ ಅಕೌಂಟ್ಸ್ ಇರುತ್ತೆ. ನಾವು ಬಿಸ್ನೆಸ್ ಅಂತಂದರೆ ಕರೆಂಟ್ ಅಕೌಂಟ್ಸ್ ಅಲ್ವಾ ಯೂಸ್ ಮಾಡೋದು. ಲೋನ್ ಅಕೌಂಟ್ ಇರುತ್ತೆ, ಸ್ಯಾಲರಿ ಅಕೌಂಟ್. ಓಕೆ, ಸೊ ಇದು ಯಾವ ಥರ ಅಕೌಂಟು? ಕರೆಂಟ್ ಅಕೌಂಟ್ ಅಲ್ವಾ. ಸೊ ನಾವು ಬಿಸ್ನೆಸ್ಗೆ ಕರೆಂಟ್ ಅಕೌಂಟ್ ಯೂಸ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಕ್ರಿಯೇಟ್. ಸೊ ಇಲ್ಲಿ ಡಿಸ್ಕ್ರಿಪ್ಷನ್ಸ್ನ ಕೊಡಬೇಕು. ಸೊ ಇಲ್ಲಿ ನೀವು ಯಾವ ಥರ ಅಕೌಂಟ್ನ ಕ್ರಿಯೇಟ್ ಮಾಡೋಕೆ ಹೋಗ್ತಾ ಇದ್ದೀರಾ, ಅಥವಾ ಏನು ಅಕೌಂಟ್ ಡೀಟೇಲ್ಸ್ನ ಕೊಡಬೇಕು. ಸೊ ಅಕೌಂಟ್ ಡೀಟೇಲ್ಸ್ನ ಕೊಡಿ. ಸೊ ನಾನು ಫಾರ್ ಎಕ್ಸಾಂಪಲ್ ನಾನು SBI ಕ್ರಿಯೇಟ್ ಮಾಡ್ತೀನಿ ಅಂದರೆ, ನಾನು ಆಲ್ರೆಡಿ ಅಕೌಂಟಿಂಗ್ KL SBI 01 ಅಂತ ಕೊಟ್ಟಿದ್ದೀನಲ್ವಾ. ಸೊ ಅದನ್ನೇ ಕೊಡ್ತೀನಿ. ಸೊ ಅಕೌಂಟ್ ನಂಬರ್ ಏನು ಬೇಕೋ ಆ ಅಕೌಂಟ್ ನಂಬರ್ ಕೊಟ್ಕೋಬೋದು. ಓಕೆ, ಸೊ 1 2 3 4 5 6 7 8 9 0. ಓಕೆ, ಸೊ ಎಕ್ಸಾಂಪಲ್ಗೆ ಅದನ್ನ ಹಾಕೊಂಡು ಕಂಟ್ರಿ ರೀಸನ್ IN. ಸೊ ಕರೆನ್ಸಿ INR. ಓಕೆ, ಸೊ ಬ್ಯಾಂಕಿ ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀವಲ್ಲ. ಸೊ ಈ ಬ್ಯಾಂಕಿನ ಅಸೈನ್ ಮಾಡಬೇಕು. ನೀವು ಡಿಫ್ರೆಂಟ್ ಬ್ಯಾಂಕ್ ಕ್ರಿಯೇಟ್ ಮಾಡಬೇಕು ಅಂದ್ರೂ ಫಸ್ಟ್ ಬ್ಯಾಂಕಿಗೆ ಕ್ರಿಯೇಟ್ ಮಾಡಿಬಿಟ್ಟು ಅದನ್ನ ಇಲ್ಲಿ ಹಾಕಿ. ಓಕೆ, ಸೊ ಇಲ್ಲಿ ಬರುತ್ತೆ ನೋಡಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ನಾವು ಯಾರು ಕ್ರಿಯೇಟ್ ಮಾಡಿರ್ತೀವೋ ಸೊ ಅದೇ ಬ್ಯಾಂಕಿಗೆ ಇಲ್ಲಿ ಬರುತ್ತೆ. ಸೊ ಇದಾದಮೇಲೆ ಸೊ ನೆಕ್ಸ್ಟು ಸೊ ಬ್ಯಾಂಕ್ ನಂಬರ್ ಇದೆ. ಸೊ ನಾವು ಆಲ್ರೆಡಿ ಬ್ಯಾಂಕ್ ನಂಬರ್ ಇದೆ. ಸೊ ಇಲ್ಲಿ ಬ್ಯಾಂಕ್ ನಂಬರ್ ಆಪ್ಷನ್ಸ್ ಇಲ್ಲ. ಓಕೆ, ಸೊ ಲೀವ್ ಇಟ್. ಸೊ ಬ್ಯಾಂಕ್ ನಂಬರ್ ಆಪ್ಷನ್ಸ್ ಏನು ಬೇಡ. ಸೊ ಇಲ್ಲಿ ಜನರೇಟ್ IBAN ಅಂತಿದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಕ್ಲಿಕ್ ಆನ್ ಜನರೇಟ್ IBAN. ಓಕೆ, ಸೊ ಇವಾಗ ಮ್ಯಾನುವಲಿ ಕ್ರಿಯೇಟ್ ಆಗಲಿಲ್ಲ ಇದು. ಒಂದು ಸೆಕೆಂಡ್. ಕೆಲಸ ಮಾಡೋದು ಸೇವ್ ಆಸ್ ಇನ್ಆಕ್ಟಿವ್ ಫಸ್ಟ್. ಓಕೆ, ಸೊ ಯಾವಾಗ ಇದನ್ನ ಜಸ್ಟ್ ಇನ್ಆಕ್ಟಿವ್ ಸ್ಟೇಟಸಲ್ಲಿ ಸೊ ಕ್ರಿಯೇಟ್ ಮಾಡಿದ್ದೀವಿ. ಓಕೆ, ಸೊ ಇದಾದಮೇಲೆ ಸೊ ಮತ್ತೆ ನಾವು ಹೌಸ್ ಬ್ಯಾಂಕ್ ಅಕೌಂಟ್ ಕನೆಕ್ಟಿವಿಟಿ ಮಾಡಬೇಕು. ಸೊ ಹೌಸ್ ಬ್ಯಾಂಕ್ ಅಕೌಂಟ್ ಕನೆಕ್ಟಿವಿಟಿಲಿ ಸೊ ಅಗೈನ್ ನಾವು ಕ್ಲಿಕ್ ಆನ್ ಕ್ರಿಯೇಟ್ ಕೊಟ್ಬಿಟ್ಟು ಕ್ರಿಯೇಟ್ ಮಾಡಬೇಕು. ಸೊ ಇಲ್ಲಿ ಆಲ್ರೆಡಿ ಕ್ರಿಯೇಟ್ ಮಾಡಿ ತೋರಿಸ್ತಾ ಇದೆಯಾ? ಸೆಕೆಂಡ್. ತಗೋಬೇಕಲ್ಲ. ಇನ್ನು ಆಥರೈಸೇಷನ್ ಇಶ್ಯೂ ಬರ್ತಾ ಇದೆ ಇಲ್ಲಿ ಕ್ರಿಯೇಟ್ ಮಾಡೋದಕ್ಕೆ.
Okay, 1 second. I will activate this first. Inactive ಅಲ್ಲಿ ಸೇವ್ ಮಾಡಿದ್ವಲ್ಲ, ಸೊ ಅದಕ್ಕೇನಾದರೂ ಎರರ್ ಬರ್ತಿದೆ ಅನ್ಸುತ್ತೆ. Activated. Now it is activated. Okay. Go to house bank connectivity. ಏನು ತೊಗೊಂತಿಲ್ಲ, ಏನೋ ಆಥರೈಸೇಷನ್ ಎರರ್ ತೋರಿಸ್ತಾ ಇದೆ. ಮೇ ಬಿ ಇದಕ್ಕೆ ಟಿ ಕೋಡ್ ಆಕ್ಸೆಸ್ ಕೊಟ್ಟಿಲ್ಲ ಅನ್ಸುತ್ತೆ. ಚೆಕ್. ಸೊ ಅಕೌಂಟ್ ನಂಬರ್ ಕರೆಕ್ಟ್ ಹಾಕಿದ್ದೀನಿ. ಇಲ್ಲಿ ನಮಗೆ ಕನೆಕ್ಟ್ ಕ್ರಿಯೇಟ್ ಆಪ್ಷನ್ ಇಲ್ಲಿ ಎನೇಬಲ್ ಆಗಬೇಕು. ಸೊ ಇದೇನು ಡಿಸೇಬಲ್ ಆಗಿದೆ ಅಂತ ಗೊತ್ತಿಲ್ಲ. ಸೊ ಮೇ ಬಿ ಆಥರೈಸೇಷನ್ ಇಶ್ಯೂಸ್ ಇರುತ್ತೆ. ಓಕೆ. ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಕ್ರಿಯೇಟ್ ಆಪ್ಷನ್ ಇದೆಯಲ್ಲ, ಸೊ ಈ ಐಕಾನ್ ಇದೆಯಲ್ಲ, ಇದು ಕ್ರಿಯೇಟ್ ಆಪ್ಷನ್. ಸೊ ಇದು ಎನೇಬಲ್ ಆಯಿತು ಅಂದರೆ ಸೊ ಯು ಕ್ಯಾನ್ ಕ್ರಿಯೇಟ್ ದ ಬ್ಯಾಂಕ್ ಅಕೌಂಟ್, ಹೌಸ್ ಬ್ಯಾಂಕ್ ಅಕೌಂಟ್. ಸೊ ಇದು ಹೌಸ್ ಬ್ಯಾಂಕ್ ಹಾಕಿದ ತಕ್ಷಣ ನಮಗೆ ಜಿ ಎಲ್ ಅಕೌಂಟ್ಸ್ ಎಲ್ಲ ಎಂಟರ್ ಮಾಡಿದ್ರೆ ಸೊ ಇಟ್ ವಿಲ್ ಅಲೋ ಟು ಡೂ ದ ಪೋಸ್ಟಿಂಗ್ಸ್. ಲೆಟ್ ಮಿ ಚೆಕ್ ವಿತ್ ದಮ್ ಇಫ್ ದೇ ಆರ್ ಅವೈಲಬಲ್.
ಸೊ ಅವ್ರು ಕಾಲ್ ಬ್ಯಾಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಒಂದು 2 ಮಿನಿಟ್ಸ್. ಓಕೆ, ಸೊ ಅವ್ರು ಕಾಲ್ ಬ್ಯಾಕ್ ಮಾಡಿಬಿಟ್ಟು ಇಶ್ಯೂ ರಿಸಾಲ್ವ್ ಆಯಿತು ಅಂದರೆ ಸೊ ಅದರ್ ಇಶ್ಯೂಸ್ ಏನು ಇರೋದಿಲ್ಲ. ಸೊ ಇಲ್ಲಿ ಕ್ರಿಯೇಟ್ ಆಪ್ಷನ್ ಬರಬೇಕು ಆ್ಯಕ್ಚುಲಿ. ಆ್ಯಂಡ್ ಅವ್ರು ಅವೈಲೇಬಲ್ ಇದ್ದರೆ ನಾನು ಇವಾಗ ಕಾಲ್ಗೆ ಪುಲ್ ಮಾಡ್ತೀನಿ. ಸೊ ಯಾರೋ ಸ್ಕ್ರೀನ್ ಶೇರ್ ಮಾಡಿದ್ರಲ್ಲ, ಪ್ರಮೋದ್ ಸ್ಕ್ರೀನ್ ಶೇರ್ ಮಾಡಿದ್ರಲ್ವ, ಸೊ ನೀವು ಸ್ಕ್ರೀನ್ ಶೇರ್ ಮಾಡಿ. ಸೊ ಅವ್ರು ಏನಾರು ಕಂಟ್ರೋಲ್ ತೊಗೊಂಡು ಮೇಂಟೈನ್ ಮಾಡಿದ್ರೆ ನಾನು ನಾಳೆ ನಿಮಗೆ ಸೇಮ್ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಯ್ತು, ಓಕೆ ಸರ್. ಓಕೆ, ಸೊ ಅವ್ರ ಫಿಯೋರಿ ಅಪ್ಲಿಕೇಶನ್ ಆ್ಯಕ್ಚುಲಿ ಅವರೇ ಹೇಳಿದ್ರು ಕಾಲ್ ಅವೈಲೇಬಲ್ ಇದ್ದರೆ ನಾನು ಕಾಲ್ ಜಾಯ್ನ್ ಆಗ್ಬಿಟ್ಟು ಹೇಳ್ತೀನಿ ಅಂತ. ಬಟ್ ನೋಡೋಣ, ಅವೈಲೇಬಲ್ ಇದ್ದರೆ ಇವಾಗ ತೊಗೊತೀನಿ. ಪ್ರಮೋದ್ ಎನಿ ಡೆಸ್ಕ್ ಇದೆಯಾ ನಿಮ್ಮ ಹತ್ರ? ಸರ್ ಇಲ್ಲ ಸರ್, ಯೂಸ್ ಮಾಡ್ತಿಲ್ಲ. ಹಾಂ ಸರ್, ಇವಾಗ ಇನ್ಸ್ಟಾಲ್ ಮಾಡಿದೆ ನಾನು ಏನೋ ಡಿಸ್ಕು. ಓಕೆ
ಒಂದು ಕೆಲಸ ಮಾಡ್ತೀರಾ, ನಿಮ್ದು ಎನಿ ಡೆಸ್ಕ್ ಐ ಡಿ ಕೊಡಿ, ನೀವು ಸ್ಕ್ರೀನ್ ಶೇರ್ ಮಾಡ್ತೀರಾ ಹಂಗೆ. ಹಾಂ ಒಂದು ನಿಮಿಷ ಫಸ್ಟ್ ಸ್ಕ್ರೀನ್ ಶೇರ್ ಮಾಡಿ, ತಗೊಳ್ಳಿ. ಫಸ್ಟ್ ಸ್ಕ್ರೀನ್ ಶೇರ್ ಮಾಡಿ ಹೇಳ್ತೀನಿ. ಸರ್ ಏನೇ ಡೆಸ್ಕಲ್ಲೇ ತಗೊಳ್ಳಿ, ಅದು ಆಟೋಮೆಟಿಕ್ ಎಲ್ಲ ಸ್ಕ್ರೀನ್ ಶೇರ್ ಆಗುತ್ತಲ್ಲ. ಹಾಂ ಹಾಂ ಹಾಂ, ಅದು ನನಗೆ ಗೊತ್ತು. ನಾನು ಆ್ಯಕ್ಚುಲಿ ಏನು ಕೇಳ್ತಾ ಇದ್ದೀನಿ ಅಂದರೆ, ಅವರು ನಿಮ್ಮದ್ರಲ್ಲೇ ಡೈರೆಕ್ಟಾಗಿ ಫಿಕ್ಸ್ ಮಾಡ್ತಾರಲ್ಲ, ಸೊ ಅದಕ್ಕೋಸ್ಕರ ನೀವು ಸ್ಕ್ರೀನ್ ಶೇರ್ ಮಾಡಿ ಹೇಳ್ತೀನಿ ನಾನು. ಸ್ಕ್ರೀನ್ ಶೇರ್ ಮಾಡಿದ್ರಲ್ಲ, ಸೊ ಇವಾಗ ಎನಿ ಡೆಸ್ಕ್ ಓಪನ್ ಮಾಡಿ. ಒಂದು ಸೆಕೆಂಡ್, ಇದೆ ಅಲ್ವಾ ಐ ಡಿ? ಒಂದು ಸೆಕೆಂಡ್. ಹ್ಞೂ ಅವ್ರು ಕನೆಕ್ಟ್ ಆಗ್ತಾರೆ, ಒಂದು ಸೆಕೆಂಡ್ ಹಂಗೆ ಇರಿ ನೀವು. ಸೊ ಕನೆಕ್ಟ್ ಆಗಿದ್ದಾರಾ ಪ್ರಮೋದ್ ನಿಮಗೆ? ಸರ್ ಇಲ್ಲ ಆಗಿಲ್ಲ, ನನಗೇನು ಪಾಪ ಬಂದಿಲ್ಲ. ಅಲ್ಲ, ನಿಮ್ಮ ಸ್ಕ್ರೀನ್ ಪ್ರೆಸೆಂಟೇಷನ್ ಬ್ಲ್ಯಾಂಕ್ ಇದೆ, ಸೊ ಅದಕ್ಕೆ ಕೇಳಿದೆ ಪಾಪ ಬಂದಿದೆ ಅಂತ. ಸೊ ನಿಮ್ದು ಯೂಸರ್ ಐ ಡಿ ಹೇಳಿ ಹಂಗೆ. 587. ಹಾಂ, ಯೂಸರ್ ಐ ಡಿ ಎಸ್ ಎ ಪಿ ಯೂಸರ್. ಸರ್ ಯಾವುದು ಎಸ್ ಎ ಪಿ ಇದೆ, ಒಂದು ನಿಮಿಷ. ಸರ್ S7GUI43. S7GU I43. ನಿಮ್ಮ ಸ್ಕ್ರೀನ್ ಶೇರ್ ಮಾಡೋದು ಕಾಣಿಸ್ತಾ ಇಲ್ವಲ್ಲ? ಸರ್ ಅದು ಏನೇ ಡೆಸ್ಕ್ ಮಾಡಿದ್ನ ಓಪನ್ ಮಾಡೋದಲ್ಲ ಮೋಸ್ಟ್ಲಿ, ಅದಕ್ಕೆ. ಓಕೆ, ನೀವು ಒಂದು ಕೆಲಸ ಮಾಡಿ, ಅವರು ಓಸೆಂಟಿಸ್ ಮೇಂಟೈನ್ ಮಾಡ್ತಾರಲ್ಲ, ಅದು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತೀರಾ? ಮೊಬೈಲೆಲ್ಲ ಅವ್ರು ಕನೆಕ್ಟ್ ಆದ ತಕ್ಷಣ ಅವರು. ಓಕೆ. ಓಕೆ, ಸೊ ಅದು ಮೇಂಟೈನ್ ಮಾಡ್ಬಿಟ್ಟು ನನಗೆ ಕಳಿಸಿ, ಅದು ವಾಟ್ಸಪ್ಪಲ್ಲಿ ಸಪ್ರೇಟ್. ಓಕೆ, ಓಕೆ. ಮೇ ಬಿ ಅವ್ರು ಕನೆಕ್ಟ್ ಆಗಿದ್ದಾರೆ ಅಂದ್ಕೊತೀನಿ ನಿಮ್ದಕ್ಕೆ ನೋಡಿ. ಸರ್ ಇಲ್ಲ, ಅದು ಆಗಿಲ್ಲ, ನನಗೆ ಪಾಪಪ್ ಬಂದಿಲ್ಲ. ಹೌದಾ? ಓಕೆ, ನನಗೆ ಮೆಸೇಜ್ ಮಾಡಿದ್ರಲ್ಲ ಇವಾಗ ಜಸ್ಟು. ಸೊ 587182421 ಅಲ್ಲ? ಹೌದು.
ಸೊ ಪ್ರಮೋದ್ ಎನಿ ಡೆಸ್ಕ್ ವಿಂಡೋ ಓಪನಲ್ಲೇ ಇಟ್ಕೊಂಡಿರಿ. ಅದು ಓಕೆ. ಅವ್ರು ಕನೆಕ್ಟ್ ಆಗ್ತಾರೆ ಇವಾಗ. ಅದು ನೀವು ರೆಕಾರ್ಡಿಂಗ್ ಸ್ಕ್ರೀನ್ ರೆಕಾರ್ಡಿಂಗ್ದು ಅದು ಹೈಡ್ ಆಗಲ್ವಾ, ಹಂಗೆ ಇರುತ್ತಾ? ಸರ್ ಇಲ್ಲೇ ಇದರಲ್ಲೇ ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಫೋನಲ್ಲಿ ಮಾಡ್ಕೋತೀನಿ ಸರ್. ಓಕೆ ಓಕೆ. ಸೊ ಅದು ಆಥರೈಸೇಷನ್ ಇಶ್ಯೂ ಇರೋದು ಕೂಡ ಚೆಕ್ ಮಾಡ್ತಿದ್ದಾರೆ. ಸೊ ಮೀನ್ ವೈಲ್ ಫಸ್ಟ್ ನಿಮ್ಗೆ ಹೋಸ್ಟ್ ಆ್ಯಂಡ್ ಟೆಸ್ಟ್ ಮೇಂಟೈನ್ ಮಾಡಿದ್ರೆ ಎಲ್ಲರೂ ಮೇಂಟೈನ್ ಮಾಡ್ಕೊತಾರೆ ಸೇಮ್ ಅಂತ ಅಷ್ಟೇ. ಸೊ ಮತ್ತೆ ಇಲ್ಲಾಂದ್ರೆ ಎಲ್ಲರಿಗೂ 1 to 1 ಕನೆಕ್ಟ್ ಆಗಬೇಕಾಗ್ತಲ್ಲ. ಅದು ಎನಿ ಡೆಸ್ಕ್ ಕ್ಲೋಸ್ ಮಾಡಬೇಡಿ, ಅದು ಮತ್ತೆ ನಂಬರ್ ಚೇಂಜ್ ಆಗುತ್ತೆ ಅನ್ಸುತ್ತೆ, ಇಲ್ಲಲ್ಲ? ಇಲ್ಲ ಸರ್, ಅದು ಸಿಸ್ಟಮ್ ಮಾಡಿ ಒಂದೇನಾ. ಓಕೆ.
ಇವಾಗ